ಡಿಜಿಟಲ್ ಅರೆಸ್ಟ್ ಹೆಸರೇಳಿ ವೃದ್ಧಿಗೆ 17 ಲಕ್ಷ ರೂಪಾಯಿ ವಂಚನೆಗೆ ಯತ್ನ ಮಾಡಿದ್ದಾರೆ. ಗೋಲ್ಡನ್ ಅವರ್ ಬಳಸಿ 17 ಲಕ್ಷ ಉಳಿಸಿಕೊಟ್ಟಿದ್ದಾರೆ ಪೊಲೀಸರು. ಮಂಗಳೂರು ಪೊಲೀಸರ ಸಮಯ ಪ್ರಜ್ಞೆಯಿಂದ ವೃದ್ಧೆ ಹಣ ಸೇಫ್ ಆಗಿದೆ. ಅಕ್ಟೋಬರ್ 23ನೇ ತಾರೀಕು ಪೊಲೀಸ್ ಜಡ್ಜ್ ಸಮವಸ್ತ್ರದಲ್ಲಿ ವಾಟ್ಸ್ಆಪ್ ಕರೆ ಮಾಡಿದ್ದಾರೆ. ಬೆಂಗಳೂರಿನ ಬಿಜೈ ನಿವಾಸಿ ಅಲೋಶಿಯಾ ಪಿಂಟೋಗೆ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ಅಂತ ವೃದ್ಧೆಗೆ ಬೆದರಿಕೆ ಹಾಕಿದ್ದಾರೆ. ಗೋಲ್ಡನ್ ಅವರ್ ಬಳಸಿ ಅಂದ್ರೆ ಇಷ್ಟು ಹೊತ್ತು ಬೇಕು ಟ್ರಾನ್ಸಾಕ್ಷನ್ ಹೋಗಿ ಇನ್ನೊಂದು ಅಕೌಂಟಿಗೆ ತಲುಪಬೇಕು ದುಡ್ಡು ಅನ್ನೋದಿರುತ್ತಲ್ಲ, ಆ ಗೋಲ್ಡನ್ ಅವರ್ನ ಅವಕಾಶ ಬಳಸಿಕೊಂಡು ಪೊಲೀಸರು ಹಣ ವಾಪಸ್ ಮಾಡಿಸಿದ್ದಾರೆ. ಇವರು ಇದೊಂದು ಆರ್ಡರ್ ಇದೆ. ಈ ಆರ್ಡರ್ ಇದು ಮಾಡಿ ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಪ್ಲಸ್ ಲೇಡಿ ಇವರು. ಇನ್ನು ಖಾತೆಯಲ್ಲಿರೋ ಎಲ್ಲಾ ಹಣ RBIಗೆ ಡೆಪಾಸಿಟ್ ಮಾಡುವಂತೆ ಧಮಕಿ ಹಾಕಿದ್ದಾರೆ. ಕೇಸ್ ಮುಗಿದ ಬಳಿಕ ಹಣ ವಾಪಸ್ ಮಾಡ್ತೀವಿ ಅಂತ ವಂಚನೆ ಮಾಡಿದ್ದಾರೆ. ತಕ್ಷಣ ಅವರು ಕೊಟ್ಟ ಅಕೌಂಟ್ಗೆ ಖಾತೆಯಲ್ಲಿದ್ದ 17 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿದ್ದಾರೆ. ಜೀವಮಾನದ ಎಲ್ಲ ಉಳಿತಾಯವನ್ನ ವೃದ್ಧೆ ವರ್ಗಾಯಿಸಿರ್ತಾರೆ. ಡಿಜಿಟಲ್ ಅರೆಸ್ಟ್ ಬಗ್ಗೆ ಪಕ್ಕದ ಮನೆಯವರಿಗೆ ವೃದ್ಧೆ ತಿಳಿಸಿರ್ತಾರೆ. ತಕ್ಷಣನೇ ವಂಚನೆ ತಿಳಿದು ಮಂಗಳೂರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಗೋಲ್ಡನ್ ಅವರ್ ಟ್ರಾನ್ಸಾಕ್ಷನ್ ಅವರ್ ಏನಿದೆ, ಆ ಅವರನ್ನ ಬಳಸಿಕೊಂಡು ವೃದ್ಧೆಯ 17 ಲಕ್ಷ ರೂಪಾಯಿಯನ್ನ ಪೊಲೀಸರು ಉಳಿಸಿಕೊಟ್ಟಿದ್ದಾರೆ. ವೃದ್ಧೆಯ ಅಕೌಂಟ್ ಲಾಕ್ ಮಾಡಿಸಿ ವಂಚನೆ ತಡೆದಿದ್ದಾರೆ ಪೊಲೀಸರು. ವಾರದ ಬಳಿಕ 17 ಲಕ್ಷ ರೂಪಾಯಿ ಹಣ ಮರಳಿ ಪಡೆದಿದ್ದಾರೆ ಅಲೋಶಿಯಾ ಪಿಂಟೋ. ಪ್ಲಸ್ ಲೇಡಿ ಇವರು. ಕಳೆದ ಗುರುವಾರ ಸುಮಾರು 10 ಗಂಟೆ ಅಷ್ಟೊತ್ತಿಗೆ ಒಬ್ಬರು ನಿವಾಸಿ 79 ವರ್ಷದ ಹಿರಿಯ ಮಹಿಳಾ ನಾಗರಿಕರವರು, ಅವ್ರಿಗೆ ಒಂದು ಫೋನ್ ಕರೆ ಬರುತ್ತೆ. ಆ ಫೋನ್ ಕರೆ ಬಂದು, ನಿಮ್ಮ ವಿರುದ್ಧ ಒಂದು ಅರೆಸ್ಟ್ ವಾರೆಂಟ್ ಇದೆ, ಅದು ಜಾರಿಯಾದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ ಒಂದು ಪೊಲೀಸ್ ಒಂದು ತೊಡುಗೆಯನ್ನು ತೊಟ್ಕೊಂಡಂತಹ ಕೆಲವರು ಅವರನ್ನು ಹೆದರಿಸ್ತಾರೆ. ಹಾಗೆ ನೀವು ಈ ಒಂದು ಪ್ರಕರಣದಿಂದ ನೀವು ಬಿಡುಗಡೆ ಹೊಂದಬೇಕಾದ್ರೆ ನೀವು ಒಂದಿಷ್ಟು ನಿಮ್ಮ ಹತ್ರ ಏನೇನು ದುಡ್ಡಿದೆ ಅದನ್ನು ನಮಗೆ ಟ್ರಾನ್ಸ್ಫರ್ ಮಾಡಬೇಕು, ಆವಾಗ ನಿಮ್ಮ ಹೆಸರನ್ನ ಇದರಿಂದ ಕ್ಲಿಯರ್ ಮಾಡ್ತೀವಿ ಅಂತ ತಿಳಿಸ್ತಾರೆ. ಮತ್ತು ಯಾರಿಗೂ ಕೂಡ ಈ ಪ್ರಕರಣದ ಬಗ್ಗೆ ನಾವು ನಿಮಗೆ ಕಾಲ್ ಮಾಡಿರೋದ್ರ ಬಗ್ಗೆ ಹೇಳಬಾರ್ದು ಅಂತ ಹೇಳ್ತಾರೆ. ಹಾಗೆ ವಾಟ್ಸಪ್ನಲ್ಲಿ ಅವರಿಗೆ ಕರೆ ಬರೋದು, ವಾಟ್ಸಪ್ನಲ್ಲಿ ಈ ರೀತಿಯಾದಂಥ ಒಂದು ವಿಡಿಯೋ ಕರೆ ಬರುತ್ತೆ. ಅವರು ಸುಮಾರು 4 ರಿಂದ 5 ಗಂಟೆ ತನಕ ಆ ಸ್ಕ್ಯಾಮ್ಸ್ಟರ್ಸ್ ಏನಿದ್ದಾರೆ ಈ ಒಂದು ಮಹಿಳೆ ಹತ್ರ 4 ರಿಂದ 5 ಗಂಟೆಗೆ ತನಕ ಮಾತನಾಡಿ ಅವ್ರು ಏನು ಹೇಳ್ತಾರೆ ಅಂದರೆ, ನಿಮ್ಮ ಹತ್ರ ಏನೇನು ಅಕೌಂಟ್ ಡೀಟೇಲ್ಸ್ ಇದೆ ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲ್ಸ್ ತೊಗೊತಾರೆ. ಡೀಟೇಲ್ಸ್ ತೊಗೊಂಡು ಕಟ್ ಮಾಡಬೇಡಿ, ಇವ್ರ ಹತ್ರ UPI ಆಗಲಿ ಯಾವುದೇ ಗೂಗಲ್ ಪೇ, ಫೋನ್ಪೇ ಯಾವುದೂ ಇರೋದಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ಎಲ್ಲ ಫಿಕ್ಸ್ ಡೆಪಾಸಿಟ್ಸಲ್ಲಿ ಇರುತ್ತೆ. ಸೊ ನೀವು ಬ್ಯಾಂಕ್ ಹೋಗಿ ಫಿಕ್ಸ್ ಡೆಪಾಸಿಟ್ ಏನಿದೆ ಅದನ್ನು ನೀವು ಬ್ರೇಕ್ ಮಾಡಿ ನಮಗೆ ಹಣ ವರ್ಗಾಯಿಸಿ ಅಂತ ಹೇಳ್ತಾರೆ. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.